ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ನೋಡಿರಲ್ಲ ಅನ್ಸುತ್ತೆ ಎಷ್ಟೊಂದು ಜನನ. ನಾನು ಯಾರು ಅಂತ ಪರಿಚಯ ಮಾಡಿಕೊಟ್ಬಿಡ್ತೀನಿ. ನನ್ನ ಹೆಸರು ಮನೋಜ್ ಅಂತ. ನಾನು ಹೋದ ವರ್ಷ ಬಿಗ್ ಬಾಸ್ ಬಗ್ಗೆ ಕಂಟೆಂಟ್ ಮಾಡ್ಕೊಂಡು ಬಂದೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲೆಲ್ಲ. ಆದರೆ ನನಗೆ ಫೇಸ್ಬುಕ್ ಕ್ಲಿಕ್ ಆಯಿತು, ಇನ್ಸ್ಟಾಗ್ರಾಮ್ ಅಷ್ಟೊಂದು ಕ್ಲಿಕ್ ಆಗಿಲ್ಲ ಅಂದ್ಕೊಂಡಿದ್ದೆ. ಆಮೇಲೆ ಹೋಯ್ತಾ ಹೋಯ್ತಾ ಇನ್ಸ್ಟಾಗ್ರಾಮ್ ಕ್ಲಿಕ್ ಆಯಿತು. ಅದರಲ್ಲಿ 15,000 ಜನ ಫಾಲೋವರ್ಸ್ ಆದರು. ನಾನು ಮಾಡಿದ ಒಂದೇ ಒಂದು ಮಿಸ್ಟೇಕಿಂದ ಪೇಜು ಹೋಯ್ತು. ಅಂದರೆ ಕಲರ್ಸ್ ಕನ್ನಡದವ್ರು ನನ್ನ ತೆಗೆದ್ರು. ಅದಕ್ಕೋಸ್ಕರ ಈ ಸಲ ನಾನು ಯೂಟ್ಯೂಬ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ಗಿಂತ ಯೂಟ್ಯೂಬ್ ಸ್ವಲ್ಪ ಉಪಯೋಗ ಆಗುತ್ತೆ ಅಂತ. ಅದಕ್ಕೋಸ್ಕರ ಇವತ್ತೇನಾಯಿತು ಅಂತ ಹೇಳಿದ್ರೆ, ಇವತ್ತೊಂದು ಸಂತೋಷ ಸುದ್ದಿ ಬಂತು. ಕಲರ್ಸ್ ಕನ್ನಡದವ್ರು ಕೊಟ್ಟಿದ್ದು. ಇಷ್ಟು ಬೇಗ ಕೊಡ್ತಾರೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಸಖತ್ ಖುಷಿ ಆಯಿತು. ಏನಪ್ಪ ಅಂತ ಹೇಳಿದ್ರೆ, ಸೀಸನ್ 13 ಅಂದರೆ ಬಿಗ್ ಬಾಸ್ ಸೀಸನ್ 13ದು ಪ್ರೊಮೋ ಬಿಟ್ಟರು. ಎಲ್ಲ ವರ್ಷ ಜುಲೈ ಎಂಡಲ್ಲಿ ಬಿಡ್ತಿದ್ರು. ಈ ಸಲ ಜೂನ್ ಫಸ್ಟ್ ವೀಕೆ ಬಿಟ್ಟವ್ರೆ. ಸಖತ್ ಖುಷಿ ಆಯಿತು. ಈ ಸಲ ಎಲ್ಲ ಅಂದರೆ ಪ್ರತಿ ವರ್ಷ ಸೆಪ್ಟೆಂಬರ್ ಬರೋದು, ಇದಕ್ಕಿಂತ ಮುಂಚೆನೇ ಆಗಸ್ಟ್ಗೆ ಬರೋ ಮುನ್ಸೂಚನೆ ಕೊಟ್ಟಿದ್ದಾರೆ ಅನಿಸುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ಕಿಚ್ಚ ಸುದೀಪ್ ಸರು ಶೂಟಿಂಗು ಸ್ಟಾರ್ಟ್ ಮಾಡ್ತಾರೆ, ಅದ್ರ ಜೊತೆ ಬಿಗ್ ಬಾಸು ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಪ್ರತಿ ವರ್ಷವೂ ಹಿಂಗೆ ಮಾಡೋದು. ನೀವು ಹೋದ ವರ್ಷ ನೋಡ್ಕೊಂಡ್ರೆ ನೀವು ಕರೆಕ್ಟಾಗಿ ಶೂಟಿಂಗ್ ಸ್ಟಾರ್ಟ್ ಆಗೋ ಟೈಮಲ್ಲೇ ಇದು ಬಿಗ್ ಬಾಸು ಸ್ಟಾರ್ಟ್ ಆಗಿದ್ದು. ಅದಕ್ಕೆ ಈ ವರ್ಷವೂ ಹಂಗೆ ಮಾಡ್ಬೋದು ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಕೆಳಗಡೆ. ಆಮೇಲೆ ಏನಪ್ಪ ಅಂತ ಹೇಳಿದ್ರೆ, ಈ ಸೀಸನಲ್ಲಿ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಯಾರನ್ನ ಮಾಡ್ತೀವಿ ಅಂದರೆ, ಇವಾಗ ಏನು ಟ್ರೆಂಡಲ್ಲಿದ್ದಾರೆ ನಕನ್ಲೆ, ಸ್ಯಾಮ್ ಸಮನಿಷ್ಟ, ವರುಣ್ ಆರಾಧ್ಯ, ಆಮೇಲೆ ಹೆಣ್ಮಕ್ಳ ಚಿಲ್ಪಿಲ್ಲ, ಏನೇನೋ ಇದರಲ್ಲಿ ಹೆಸರುಗಳೆಲ್ಲ ಇದೆ. ಅಂಥವ್ರು ಬರೋ ಚಾನ್ಸಸ್ ಜಾಸ್ತಿ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ನಿಮಗೂ ಗೊತ್ತು, ಇವಾಗ ಟಾರ್ಗೆಟ್ ಆಡಿಯನ್ಸ್ ಬಂದು ವ್ಲಾಗಿಂಗ್ ಜಾಸ್ತಿ ನೋಡ್ತಾರಲ್ಲ ಜನಗಳು. ಆ ಥರ ಟಾರ್ಗೆಟ್ ಆಡಿಯನ್ಸ್ನ ಮಡಿಕೊಂಡು ಇವರು ಕಲರ್ಸ್ ಕನ್ನಡದವ್ರು ಕರೆಸ್ಬೋದು ಅನಿಸುತ್ತೆ. ಫಿಕ್ಸು ನಕ್ಕನ್ಲೇ ಒಬ್ಬ ಫಿಕ್ಸು ಅಂತ ಮರ್ದಿಟ್ಕೊಂಬಿಡಿ. ಏನಕ್ಕೆ ಅಂದರೆ ಆ ವ್ಯಕ್ತಿಗೂ ಅದೇ ಬೇಕು, ಫೇಮ್ ಬೇಕು. ಇವರು ಕರೆಸ್ಕೊತಾರೆ, ಇನ್ನೂ ಒಳ್ಳೆ ಕಿಕ್ಕಿರುತ್ತೆ ಸೀಸನ್ಗೆ ಅಂದ್ಬಿಟ್ಟು. ಬೇಗ ಸ್ಟಾರ್ಟ್ ಮಾಡ್ತಾರೆ ರೀಸನು ಅದೇ ಇರ್ಬೋದು. ಆಮೇಲೆ ಇನ್ನೊಂದು ರೀಸನ್ ಏನಂತ ಹೇಳಿದ್ರೆ, ಏನು ಗಿಚ್ಚಿಗಿಲಿ ಸ್ಟಾರ್ಟ್ ಆಯಿತು, ಬಿಗ್ ಬಾಸ್ ಮುಗಿದ ತಕ್ಷಣ ಏನು ಗಿಚ್ಚಿಗಿಲಿ ಸ್ಟಾರ್ಟ್ ಆಯಿತು ಚಿಕ್ಕ ಮಕ್ಳದು, ಅದು ಜಾಸ್ತಿ ಟಿ ಆರ್ ಪಿ ಬಂದಿಲ್ಲ ಇವ್ರಿಗೆ. ಯಾಕಂದರೆ ಇವು ಕಲರ್ಸ್ ಕನ್ನಡದವ್ರಿಗೆ ಏನೇ ಇದ್ರು ಬಿಗ್ ಬಾಸ್ ಮಾತ್ರ ಟಿ ಆರ್ ಪಿ, ಇನ್ನು ಮಿಕ್ಕಿದ ಟಿ ಆರ್ ಪಿ ಇಲ್ಲ, ಎಲ್ಲ ಜೀ ಕನ್ನಡಕ್ಕೆ ಹೋಗುತ್ತೆ. ಇವಾಗ ಜೀ ಕನ್ನಡ ಸರಿಗಮಪ ಸ್ಟಾರ್ಟ್ ಮಾಡಾದ್ಮೇಲೆ ಇವ್ರಿಗೆ ಟಿ ಆರ್ ಪಿನೇ ಇಲ್ಲ. ಅದಕ್ಕೋಸ್ಕರ ಇವರು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡೋಣ ಅಂತ ಮಾಡಿರ್ಬೋದು. ಇವಾಗ ಏನು ಕ್ವಾಟ್ಲೆ ಕಿಚನ್ ನಡೀತಾ ಇರುತ್ತೆ, ಕ್ವಾಟ್ಲೆ ಕಿಚನ್ 2-3 ತಿಂಗಳು ಆದ ತಕ್ಷಣ ಬಿಟ್ರು ಅವರು ಆಗಸ್ಟ್ ಎಂಡ್ ವೀಕಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಐತೆ. ಯಾಕಂದ್ರೆ ಇಷ್ಟು ಬೇಗ ಪ್ರೊಮೋ ಬಿಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಯಾಕಂದ್ರೆ ನಾವು ಇನ್ನೂ ಗಿಲ್ಲಿ, ಕಾವ್ಯ, ರಕ್ಷಿತಾ ಇವ್ರನ್ನೆಲ್ಲ ಮರ್ತೇ ಇಲ್ಲ ನಾವು. ಇಷ್ಟು ಬೇಗ ಬಿಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಿಮ್ಗೇನು ಅನಿಸ್ತು ಅಂತ ಹಂಗೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ. ಇದು ನಾನು ವೀಡಿಯೋ ಮಾಡಬೇಕಾಗಿರಲಿಲ್ಲ, ಮಾಡ್ತಾಯಿದ್ದೀನಿ. ಯಾಕಂದ್ರೆ ನನಗೆ ಇದು ಬೇಕು ವೀಡಿಯೋ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನನಗೆ ಹೆಲ್ಪ್ಫುಲ್ ಆಗಿ ಅಂತ ಮಾಡ್ತಾಯಿದ್ದೀನಿ. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಹಾಕಿ. ಇದೇ ಥರ ಮಾತಾಡೋಕ್ಕೆ ನಾನು ಜಾಸ್ತಿ ಬರೋದು. ಯಾಕಂದರೆ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಇದೇ ಥರ ಮಾತಾಡಿರೋದು. ನಾನು ಯೂಟ್ಯೂಬಲ್ಲಿ ಜಾಸ್ತಿ ಮಾತಾಡೋಕ್ಕೆ ಹೋಗಿಲ್ಲ. ಏನು ನಾನು ಹಿಂದೆ ವೀಡಿಯೋಸ್ ಇರುತ್ತೆ, ಈ ಹಿಂದೆ ವೀಡಿಯೋಸಲ್ಲೂ ನಾನು ಇವಾಗ ಕಲಿತಾ ಇದ್ದೀನಿ ಯೂಟ್ಯೂಬಲ್ಲಿ ಹೆಂಗೆ ಮಾತಾಡೋದು ಅಂತ. ನಿಮ್ಗೇನು ಅನಿಸುತ್ತೆ ಗೈಸ್? ಬಿಗ್ ಬಾಸ್ ಸೀಸನು ಇವಾಗ ಇರೋದು ಹೇಳ್ತೀನಿ, ಕೆಲವ್ರಿಗೆ ಇದು ಉಪಯೋಗ ಆಗಲ್ಲ ಬಿಗ್ ಬಾಸಿಂದ. ನಮಗೆ ಉಪಯೋಗ ಆಗುತ್ತೆ. ಆಮೇಲೆ ನಾನು ಜಾಸ್ತಿ ಫಸ್ಟ್ನೇ ಸೀಸನಿಂದ ಬಂದಿರೋದ್ರಿಂದ ನನಗೆ ಜಾಸ್ತಿ ಬಿಗ್ ಬಾಸ್ ಅಂದರೆ ಒಲವು. ಅದ್ರ ಮೇಲೆ ವೀಡಿಯೋ ಮಾಡ್ತೀನಿ ನಾನು. ಕೆಲವ್ರು ಹೇಳ್ಬೋದು, ಏನು ಗುರು ಇದರಲ್ಲೇ ದುಡ್ಡು ಮಾಡ್ತಾಯಿದ್ರು. ನಾನು ಹೋದ ವರ್ಷ ಇದರಿಂದ ₹1 ದುಡ್ಡು ಮಾಡಿಲ್ಲ, ಬರೀ ಫಾಲೋವರ್ಸ್ ಸಿಕ್ಕಿದ್ರು. ಫೇಸ್ಬುಕ್ಕಲ್ಲಿ 30,000 ಫಾಲೋವರ್ಸ್ ಸಿಕ್ಕಿದ್ರು. 2 ಅಕೌಂಟ್ ಇದ್ದೆ, ಯಾಕಂದ್ರೆ ಮೊದಲನೇ ಅಕೌಂಟ್ ಹೊಂಟೋಗ್ತು. ಆಮೇಲೆ ಮತ್ತೆ ಬಂತು, ಅದು ರೆಕಮೆಂಡೇಷನ್ ಹೋಗ್ಬಿಟ್ಟಿತ್ತು, ಮತ್ತೆ ಬಂತು. ಇನ್ಸ್ಟಾಗ್ರಾಮಲ್ಲಿ 15,000 ಫಾಲೋವರ್ಸ್ ಇದ್ದರು. ನಾನು ಮಾಡಿದ್ದು ಒಂದೇ ಒಂದು ಮಿಸ್ಟೇಕು. ಯಾಕಂದರೆ ಬಿಗ್ ಬಾಸ್ ಮುಗಿದ್ಮೇಲೆ ಏನೋ ಒಂದು ಫಂಕ್ಷನ್ ಮಾಡ್ತಾರೆ, ಗಣೇಶ ಹಬ್ಬದ್ದು ಏನೋ ಒಂದು ಫಂಕ್ಷನ್ ಮಾಡ್ತಾರೆ. ಅದರಲ್ಲಿ ಗಿಲ್ಲಿ ಅವರು ಡ್ಯಾನ್ಸ್ನ ನಾನು ಟೆಲಿಕಾಸ್ಟ್ ಆಗೋಕ್ಕಿಂತ ಮುಂಚೆನೇ ಅಪ್ಲೋಡ್ ಮಾಡಿಬಿಟ್ಟಿದ್ದೆ. ಯಾರೋ ವೀಡಿಯೋ ಮಾಡಿರೋದನ್ನ ಅಪ್ಲೋಡ್ ಮಾಡಿದ್ದೆ. ಅದಕ್ಕೋಸ್ಕರ ಪೇಜ್ ರಿಮೂವ್ ಮಾಡಿದ್ರು. ಏನು ತೊಂದರೆ ಇಲ್ಲ, ಮಾಡಿದ್ದು ಒಳ್ಳೆಯದೇ. ಯಾಕಂದರೆ ಇದು ನಮಗೆ ಅವೇರ್ನೆಸ್ ಸಿಕ್ತು, ನನಗೆ ಈ ಥರ ಮಾಡಬಾರ್ದು ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ಈ ಸಲ ಹೊಸ ಪೇಜು, ಹೊಸದೆಲ್ಲ ನೋಡೋಣ ಏನಾಗುತ್ತೆ ಅಂತ. ಈ ಸಲ ನಾನು ಕೈ ಹಿಡಿತಾರೆ ಅಂದ್ಕೊಂಡು ನನ್ನ ಫಾಲೋವರ್ಸು. ಫೇಸ್ಬುಕ್ಕಲ್ಲಿ ನನಗೆ 21 ಜನ ಫಾಲೋವರ್ಸ್ ಇದ್ದಾನೆ, ಅಮ್ಮ ಮಗ ವ್ಲಾಗ್ಸ್ ಅಂತ. ಅದು ಅಮ್ಮ ಮಗ ಮಾಡಬೇಕಾಗಿತ್ತು, ನಾನೊಬ್ಬ ಮಗ ಮಾಡ್ತಾಯಿದ್ದೀನಿ. ನೋಡೋಣ ಈ ಸಲ ಏನಾಗುತ್ತೆ ಅಂತ. ನಿಮ್ಗೇನು ಅನಿಸ್ತು ಈ ಅಪ್ಡೇಟ್ ಬಗ್ಗೆ ಅಂತ ಕಮೆಂಟ್ ಹಾಕಿ ಗೈಸ್. ಆದಷ್ಟು ಬೇಗ ನಿಮ್ಮ ಮುಂದೆ ಪಕ್ಕಾ ಬರ್ತೀನಿ. ಬಿಗ್ ಬಾಸ್ ಕಂಟೆಂಟ್ ಮೂಲಕನೇ ಬರ್ತೀನಿ. ನಾನು ಈ ಥರ ಬಿಗ್ ಬಾಸ್ ಬಗ್ಗೆ ಮಾಡಿದ್ರೇ ಚೆನ್ನಾಗಿ ಮಾತಾಡ್ತೀನಿ ಅನಿಸ್ತೈತೆ. ಬೇರೆ ಟಾಪಿಕ್ ಬಗ್ಗೆ ಅಷ್ಟೊಂದು ಮಾತಾಡೋಕ್ಕೆ ಬರಲ್ಲ ಅನಿಸ್ತೈತೆ. ಅದಕ್ಕೋಸ್ಕರ ಬಿಗ್ ಬಾಸ್ ಕಂಟೆಂಟಿಂದನೇ ನಿಮ್ಮ ಮುಂದೆ ಬರ್ತೀನಿ. ಸಿಗೋಣ ಗೈಸ್. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಬಿಗ್ ಬಾಸ್ ಯಾವ ತಿಂಗಳು ಬರ್ಬೋದು ಅಂತಲೂ ಕಮೆಂಟ್ ಹಾಕಿ. ಆಮೇಲೆ ನಿಮ್ಮ ಫೇವ್ರೇಟ್ ವ್ಲಾಗರ್ಸು, ಕಂಟೆಂಟ್ ಕ್ರಿಯೇಟರ್ಸು, ಸೀರಿಯಲ್ ಆ್ಯಕ್ಟರ್ಸು ಯಾರ್ಯಾರು ಬರ್ತಾರೆ ಅಂತಲೂ ಕಮೆಂಟ್ ಹಾಕಿ. ಸಿಗ್ತೀನಿ. ಬಾಯ್.